ಕೇಂದ್ರ ಸರ್ಕಾರವನ್ನ ಟೀಕಿಸೋದಕ್ಕೆ ರಾಜ್ಯಪಾಲ ಹುದ್ದೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದು BY ವಿಜಯೇಂದ್ರ ಕಿಡಿಕಾರಿರುವಂತಹ ರೀತಿ ಒಂದು ಮಾಧ್ಯಮ ಪ್ರಕಟಣೆಯ ಮುಖೇನವಾಗಿ. ಇದರ ನಡುವೆನೆ ಯಾವುದೇ ಬದಲಾವಣೆಯನ್ನ ನಾನು ಮಾಡಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ವಿಜಯೇಂದ್ರ ಏನ್ ಟ್ವೀಟ್ ಮಾಡಿದ್ದಾರೆ ಅದರ ಮುಂದುವರೆದ ಭಾಗ ನೋಡ್ತಾ ಹೋಗೋಣ. ಬಟ್ ಅದರ ನಡುವೆನೆ ಸರ್ಕಾರ ತನ್ನ ಸ್ಟ್ಯಾಂಡ್ಗೆ ಬದ್ಧವಾದಂತ ರೀತಿಯಾಗಿ ಕಂಡು ಬರ್ತಾ ಇದೆ. 11 ಪ್ಯಾರಾಗಳನ್ನ ಕೈ ಬಿಡುವಂತೆ ಗವರ್ನರ್ ಸಲಹೆ ಕೊಟ್ಟಿರ್ತಾರೆ. ಯಾವುದೇ ಬದಲಾವಣೆ ಮಾಡಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರ ವರ್ಸಸ್ ಗವರ್ನರ್ ನಡುವೆ ಹೀಗೆ ಸಂಘರ್ಷಗಳು ಮುಂದುವರಿತಾ ಇದೆ. ಈಗ ಪೊನ್ನಣ್ಣ ಅವರು ಬಂದಿದ್ದಾರೆ ಮತ್ತೆ ರಾಜಭವನಕ್ಕೆ. ಬಟ್ ಅವ್ರು ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ಸಂದೇಶ ಹೊತ್ತು ತಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವುದೇ ಬದಲಾವಣೆಯನ್ನ ನಾವು ಮಾಡಲ್ಲ ಅನ್ನುವಂಥ ಸಂದೇಶವನ್ನ. 11 ಪ್ಯಾರಾಗಳನ್ನ ಕೈ ಬಿಡಬೇಕು ಅಂತ ಸಲಹೆ. ಏನಿತ್ತು 11 ಪ್ಯಾರಾಗಳಲ್ಲಿ? ಈ ಮನ್ರೇಗಾ ಯೋಜನೆಯ ಹೆಸರು ಬದಲಾಯಿಸಿರೋದು, ಅದರಲ್ಲಿ ಕೆಲವೊಂದು ನಿಯಮಗಳನ್ನ ಬದಲಾವಣೆ ಮಾಡಿರುವಂತ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿಗಳು ತೆಗೆದುಕೊಳ್ಬೇಕಾಗಿದ್ದಂತ ಡಿಸಿಷನ್ನ ಈಗ ಅಲ್ಲಿ ಕೇಂದ್ರ ತೆಗೆದುಕೊಳ್ಳುತ್ತೆ. ಅದು ಹೆಂಗ್ ಸಾಧ್ಯ ಅನ್ನೋದು ಸರ್ಕಾರದ ಪ್ರಶ್ನೆ. ಲೋಕಲ್ ಆಗಿ ಯಾರಿಗೆ ಕೆಲಸ ಕೊಡಬೇಕು, ಏನ್ ಕೆಲಸ ಕೊಡಬೇಕು ಅದೆಲ್ಲ ಪಂಚಾಯಿತಿ ಡಿಸೈಡ್ ಮಾಡಬೇಕಿತ್ತು. ಈಗ ರಾಜ್ಯಪಾಲರ ಮುಂದಿನ ನಡೆ ಏನು? ರಾಜ್ಯಪಾಲರು ಕಾನೂನು ತಜ್ಞರ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಹೌದು, ಸಾಲಿಸಿಟರ್ ಜನರಲ್ ರಿಂದ ಕಾನೂನು ಸಲಹೆಯನ್ನ ಪಡೆಯುವಂತ ಸಾಧ್ಯತೆ ಇದೆ. ಜಂಟಿ ಅಧಿವೇಶನದಲ್ಲಿ ಭಾಗವಹಿಸದೆ ಹೋದ್ರೆ ಏನಾಗುತ್ತೆ? ಸದನಕ್ಕೆ ಗೈರಾದ್ರೆ ಮುಂದಾಗಬಹುದಾದಂತ ಸಾಂವಿಧಾನಿಕ ಬಿಕ್ಕಟ್ಟೇನು? ಈ ಬಗ್ಗೆ ಮಾಹಿತಿಯನ್ನ ಪಡಿತಾರೆ ರಾಜ್ಯಪಾಲರು. ರಾಜ್ಯಪಾಲರ ಮುಂದಿನ ನಡೆ ಏನು ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅವರು ಒಂದು ಕೇರಳ ರಾಜ್ಯಪಾಲರ ತರ ಬದಲಾವಣೆಯನ್ನ ಮಾಡಿಕೊಂಡು ಅವರು ಓದ್ತಾರ, ಇಲ್ಲ ತಮಿಳುನಾಡು ರಾಜ್ಯಪಾಲರ ತರ ಭಾಷಣವನ್ನ ಮಾಡದೆ ಅವರು ಹೊರಟೋಗ್ತಾರ, ಅಥವಾ ಜಂಟಿ ಅಧಿವೇಶನಕ್ಕೆ ಬರಲ್ವಾ ಅವರು? ಈ ರೀತಿಯಾದಂತಹ ಕುತೂಹಲ ಮೂಡಿಸ್ತಾ ಇದೆ ಈಗ ಸದ್ಯ ರಾಜ್ಯದಲ್ಲಿ ಉದ್ಭವ ಆಗಿರುವಂತಹ ಸಾಂವಿಧಾನಿಕ ಬಿಕ್ಕಟ್ಟು. ಈಗ ನಾನು ಆಗ್ತಾನೆ ಹೇಳಿದಾಗೆ BY ವಿಜಯೇಂದ್ರ ಕೂಡ ಒಂದು ಮಾಧ್ಯಮ ಪ್ರಕಟಣೆಯ ಮುಖೇನವಾಗಿ ಈ ಸರ್ಕಾರದ ಈ ನಡೆಯನ್ನ ಟೀಕಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರವನ್ನ ಟೀಕಿಸೋದಕ್ಕೆ ರಾಜ್ಯಪಾಲ ಹುದ್ದೆಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಅಂಶ ಅಳವಡಿಕೆ ಮಾಡಬಾರದು. ವಿರುದ್ಧದ ಅಂಶ ಆರೋಗ್ಯಕರ ಸಕಾರಾತ್ಮಕ ಒಕ್ಕೂಟ ವ್ಯವಸ್ಥೆ ಅಡಿ ಕೆಲಸ ಮಾಡಬೇಕು. ವಿಧಾನಮಂಡಲ ಅಧಿವೇಶನಕ್ಕೆ ನೀವು ಎಲ್ಲ ಆರೋಗ್ಯಕರ ಹಾಗೆ ಸಕಾರಾತ್ಮಕ ಒಕ್ಕೂಟ ವ್ಯವಸ್ಥೆ ಅಡಿ ಅನುವು ಮಾಡಿಕೊಡ್ಬೇಕು. ಸುಳ್ಳು ತಪ್ಪು ಮಾಹಿತಿ ಹರಡೋದಕ್ಕೆ ರಾಜ್ಯಪಾಲರ ವಿರೋಧವನ್ನು ನಾವು ಗಮನಿಸ್ತಾ ಇದ್ದೀವಿ, ಅದನ್ನು ಗೌರವಿಸಬೇಕು ಅಂತ ಹೇಳ್ತೀವಿ.